ನನ್ನದು ಮತ್ತು ನನ್ನ ಹಸ್ಬೆಂಡ್ದು ಸ್ವಲ್ಪ ಗಲಾಟೆ. ಸೊ ನನ್ನ ಹಸ್ಬೆಂಡಿಗೆ ಈ ಥರ ಚಟ್ನಿ ಅಂದರೆ ತುಂಬ ಇಷ್ಟ. ಜೋಳದ ರೊಟ್ಟಿ ಮತ್ತು ಚಟ್ನಿ ಮತ್ತು ಒಂದು ತುಂಡು ನೀರುಳ್ಳಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅವರ ಮನಸ್ಸು ಮೆಚ್ಚಬೇಕು ಅಂತ ನಾನು ಈ ಥರ ಚಟ್ನಿ ಮಾಡಿದ್ದೀನಿ. ಸೊ ನಿಮ್ಮ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ ಅಂತ ನಾನು ಅನಿಸ್ಕೊಳ್ತೇನೆ. ಅದೇ ಥರ ಮಕ್ಕಳಿಗೂ ಅಷ್ಟೇ. ಅಂದರೆ ಮಕ್ಕಳು ಸ್ವಲ್ಪ ತಿನ್ನಲ್ಲ, ಇದು ಖಾರ ಇದೆ, ಖಾರದ ಚಟ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ, ಆಮೇಲೆ ಎಣ್ಣೆ ಬಿಸಿಯಾಗಿ ಬರುವಾಗ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ. ನೀವು ಸ್ಟೋರ್ ಮಾಡಿ ಇಡಲಿಕ್ಕೆ ಬೇಕಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು, ಅಥವಾ ಫ್ರೆಶ್ ಮಾಡಿ ತಿಂತೀರಾ ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ. ಕಾಯಿ ಮೆಣಸು ಅಷ್ಟೇ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಮುಕ್ಕಾಲು ಅಂಶ ಬೇಯಬೇಕು ಕಾಯಿ ಮೆಣಸು. ಆ ಟೈಮಲ್ಲಿ ನಾನು 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೇನೆ, ಮತ್ತು ಒಂದು ದೊಡ್ಡದು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಬೆಳ್ಳುಳ್ಳಿ ಬೇಕಾದರೆ ನೀವು ಸಿಪ್ಪೆ ತೆಗೆದು ಹಾಕ್ಕೊಳ್ಬೋದು. ನಾನು ಸಿಪ್ಪೆ ಒಟ್ಟಿಗೆ ಹಾಕ್ತಾಯಿದ್ದೇನೆ ತೊಳೆದು. ತುಂಬಾ ಟೇಸ್ಟಿ ಆಗುತ್ತೆ. ಜೋಳದ ರೊಟ್ಟಿಗೆ ಹೇಳೋದೇ ಬೇಡ. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ, ಸ್ವಲ್ಪ ಜಾಸ್ತಿನೇ ಹಾಕಿ ಕೊತ್ತಂಬರಿ ಸೊಪ್ಪು. ಆಮೇಲೆ ನಾನು ಹಾಕ್ತಾಯಿದ್ದೇನೆ, ಒಳ್ಳೆಯಿಂದ ಫ್ರೈ ಆಗಬೇಕು. ಇದಕ್ಕೆ ಕರಿಬೇವು ಸೊಪ್ಪು ಹಾಕಬೇಕು, ಬಟ್ ನನ್ನ ಹತ್ರ ಕರಿಬೇವು ಸೊಪ್ಪು ಇರಲಿಲ್ಲ. ನಾನು ಅಂದರೆ ನೈಟಿಗೆ ಮಾಡ್ತಾಯಿದ್ದೇನೆ, ಯಾಕಂದರೆ ನನ್ನ ಹಸ್ಬೆಂಡ್ ಹತ್ರ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಮಾತು ಆಯಿತು. ಸೊ ಅವ್ರು ನೈಟ್ ಬರುವಾಗ ಅವರ ಮನಸ್ಸು ಮೆಚ್ಚಬೇಕು ಅಂತ ಹೇಳಿ ಅವರಿಗೊಂದು ಸರ್ಪ್ರೈಸ್ ಮಾಡಿಟ್ಟಿದ್ದೆ. ಜೋಳದ ರೊಟ್ಟಿ ಮತ್ತು ಈ ಥರ ಚಟ್ನಿ ಮಾಡಿ ಇಟ್ಟಿದ್ದೆ. ತುಂಬ ಖುಷಿಯಾಯಿತು. ಅಷ್ಟು ದೊಡ್ಡ ಗಲಾಟೆ ಆಗಲಿಲ್ಲ, ಸ್ವಲ್ಪ ಸಿಂಪಲಾಗಿ ಹಸ್ಬೆಂಡ್ ವೈಫ್ ಹತ್ರ ಇರ್ತದಲ್ಲ, ಸೊ ಹಾಗೆ. ಆಮೇಲೆ ಸ್ವಲ್ಪ ನಾನು ಹಲ್ದಿ ಪೌಡರ್ ಹಾಕಿದ್ದೇನೆ, ಸ್ವಲ್ಪ ಹುಳಿ ಹಾಕಬೇಕು. ಆಮೇಲೆ ಇದನ್ನು ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕಾಯಿ ಮೆಣಸು ಒಳ್ಳೆ ಬೇಯಬೇಕು. ಆಮೇಲೆ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ತುಂಬ ಟೇಸ್ಟಿಯಾಗುತ್ತೆ. ಜೋಳದ ರೊಟ್ಟಿಗೆ ಅದು ತುಂಬ ಟೇಸ್ಟಿ ಆಗುತ್ತೆ. ನಾನು ಈ ಥರ ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಬೇಕು. ಇದನ್ನು ಚಪ್ಪೆದ ನಂತರ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿ. ನಿಮಗೆ ಜಾಸ್ತಿ ಕಾಯಿ ಮೆಣಸು ಹಾಕಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಾಡಿದರೆ ಆಯಿತು. ಮಿಕ್ಸರ್ ಜಾರ್ ಗ್ರೈಂಡ್ ಮಾಡಿದ ನಂತರ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ. ಜೋಳದ ರೊಟ್ಟಿಗೆ ಒಂದು ತುಂಡು ನೀರುಳ್ಳಿ ಮತ್ತು ಜೋಳದ ರೊಟ್ಟಿ ಕೊಟ್ಟರೆ ನನ್ನ ಹಸ್ಬೆಂಡಿಗೆ ತುಂಬಾ ಖುಷಿಯಾಗುತ್ತೆ. ಸೊ ನಿಮ್ಮ ಹಸ್ಬೆಂಡಿಗೆ ಏನು ಇಷ್ಟ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನನ್ನ ಹಸ್ಬೆಂಡಿಗೆ ಈ ಥರ ಚಟ್ನಿ, ಜೋಳದ ರೊಟ್ಟಿ ಮತ್ತು ಒಂದೊಂದು ಪಲ್ಯ ಎಲ್ಲ ಅವರ ಇಷ್ಟದಿದೆ, ಫೇವ್ರೇಟ್. ನಾನು ರೆಸಿಪಿ ಹಾಕ್ತಾ ಇರ್ತೇನೆ. ಸೊ ನೀವು ಸಹ ನಿಮ್ಮ ಹಸ್ಬೆಂಡಿಗೆ ಮನಸ್ಸು ಮೆಚ್ಚುವ ಥರ ರೆಸಿಪಿ ಯಾವುದು ಇಷ್ಟಪಟ್ಟು ಮಾಡಿಕೊಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈ ಥರ ಸೂಪರ್ ಟೇಸ್ಟಿ, ತುಂಬ ಸಿಂಪಲಾಗಿದೆ ಚಟ್ನಿ, ಬಟ್ ಇದು ಖಾರ ಆಗಿದೆ. ಆ ಮಕ್ಕಳಿಗೆಲ್ಲ ಕೊಡಬೇಡಿ, ದೊಡ್ಡವರು ತಿನ್ಕೊಳ್ಬೋದು. ಚಪಾತಿಗೂ ಒಳ್ಳೆ ಆಗುತ್ತೆ, ದೋಸೆಗೂ ಒಳ್ಳೆ ಆಗುತ್ತೆ. ಬಟ್ ದೋಸೆಗೆ ಚಪಾತಿಗೆಲ್ಲ ಒಳ್ಳೆಯದಾಗುತ್ತೆ. ಜೋಳದ ರೊಟ್ಟಿಗೆ ಹೇಳೋದೇ ಬೇಡ, ಅಷ್ಟೊಂದು ಟೇಸ್ಟಿಯಾಗುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಚಟ್ನಿ ಮಾಡ್ತಾರೆ, ಖಾರ. ಮಳೆ ಬರ್ತಾ ಉಂಟು, ಸ್ವಲ್ಪ ಖಾರ ಇರುವಾಗ ತುಂಬ ಒಳ್ಳೆಯದು ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ.